ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಅಕ್ಟೋಬರ್ 2ನೇ ತಾರೀಕು ಅಂದರೆ ಇವತ್ತು ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ, ಅಂದರೆ ನಾವೆಲ್ಲರೂ ಪಿತೃಪಕ್ಷ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ದಿನ ಇದೆ. ಈ ದಿನದಲ್ಲಿ ಗರ್ಭಿಣಿಯರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಇಷ್ಟು ವಿಷಯ ಗೊತ್ತು, ಎಲ್ಲ ವಿಷಯದನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ತುಂಬ ಜನ ಭಯ ಬೀಳ್ತಾ ಇದ್ದಾರೆ, ಇವತ್ತು ಸೂರ್ಯಗ್ರಹಣನೂ ಸಹ ಇದೆ ಅಂತ ಹೇಳಿ. ಅದ್ರ ಬಗ್ಗೆನೂ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮ್ಮೆಲ್ಲರಿಗೂ ತಿಳಿದಿರುತ್ತೆ, ಪಿತೃಪಕ್ಷ ಅಂತ ಹೇಳಿದ್ರೆ ನಮ್ಮ ಮನೇಲಿ ಯಾರಾದರೂ ಹಿರಿಯರು ತೀರೋಗಿದ್ದರೆ ಅವ್ರಿಗೆ ನಾವು ಪಿಂಡ ಪ್ರದಾನ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಅವ್ರಿಗೆ ಮರ್ಯಾದೆನೇ ಕೊಡೋದನ್ನೇ ಈ ಪಿತೃಪಕ್ಷದಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಇರೋದನ್ನು ಗರ್ಭಿಣಿಯರು ಮಾಡ್ಬೋದಾ ಅಂತ ಹೇಳಿದ್ರೆ, ಇದರಲ್ಲಿ 2 ರೀತಿ ಮಾಡ್ತಾರೆ. ಒಂದು ಬಂದು ಹೊರಗಡೆ ಹೋಗಿ ಮಾಡಿಸ್ತಾರೆ, ಮತ್ತು ಮನೆಯಲ್ಲೇ ಮಾಡ್ತಾರೆ. ಸೊ ಹೊರಗಡೆ ಹೋಗಿ ಮಾಡಿಸ್ತೀವಿ ಅಲ್ವಾ, ಇದನ್ನು ಗರ್ಭಿಣಿಯರು ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಮನೇಲಿ ಮಾಡ್ತೀವಿ ಅಲ್ವಾ, ಅದನ್ನು ಯಾರಾದರೂ ಮಾಡ್ತಾ ಇದ್ದರೆ ನೀವು ಪೂಜೆನ ಮಾಡ್ಬೋದು, ಬಟ್ ನೀವೇ ಎಲ್ಲ ಕೆಲಸಗಳನ್ನ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಮತ್ತು ಉಪವಾಸ ಇರೋದು ಈ ದಿನ ಇದೆಲ್ಲನೂ ಗರ್ಭಿಣಿಯರು ಮಾಡಲೇಬಾರ್ದು. ಮತ್ತು ಕೆಲವರು ಸ್ಮಶಾನದ ಹತ್ರನೂ ಹೋಗಿ ಬರ್ತಾರೆ, ಅಲ್ಲೆಲ್ಲ ಗರ್ಭಿಣಿಯರು ಹೋಗಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ, ನಿಮ್ಮ ಮನೇಲಿ ಹಿರಿಯರಿದ್ದರೆ ಅವ್ರ ಹತ್ರ ಒಂದು ಕನ್ಫರ್ಮೇಷನ್ನ ನೀವು ತಗೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅಮಾವಾಸ್ಯೆ ದಿವಸ ಯಾವ ರೀತಿ ಗರ್ಭಿಣಿಯರು ಇರಬೇಕು ಅಂತ ಹೇಳ್ತೀನಿ. ಸೊ ಇವತ್ತು ನೀವು ಯಾವುದೇ ರೀತಿ ಹೊಸ ಬಟ್ಟೆ ಆಗಿರ್ಬೋದು, ಹೊಸ ಚಪ್ಪಲಿ ಆಗಿರ್ಬೋದು, ಅಥವಾ ಮಗುಗೆ ರಿಲೇಟೆಡ್ ಆಗಿರೋ ಹೊಸದಾಗಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಉಗುರು ಕಟ್ ಮಾಡೋದಕ್ಕೆ ಹೋಗಬೇಡಿ ಇವತ್ತು. ಮತ್ತು ಇವತ್ತು ನೈಟು ಆದಷ್ಟು ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಎಮರ್ಜೆನ್ಸಿ ಇದ್ದರೆ ಹೋಗಿ, ಇಲ್ಲ ಅಂದರೆ ಇವತ್ತು ನೈಟು ನೀವು ಹೊರಗಡೆ ಹೋಗದೇ ಇರೋದು ಒಳ್ಳೆಯದು. ಯಾಕೆ ಅಂದರೆ ಅಮಾವಾಸ್ಯೆ ದಿವಸ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ನಮ್ಮ ಮೈಂಡಲ್ಲಿ ಏನೂ ಇಲ್ಲ ಅಂದರೆ ಪರವಾಗಿಲ್ಲ, ಬಟ್ ನಾವು ಮೈಂಡಲ್ಲಿ ಆ ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ನೋದನ್ನು ಕೂರಿಸ್ಕೊಂಡು ನಾವು ಹೊರಗಡೆ ಹೋದರೆ ಸುಮ್ಮನೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತು ಯಾರಿಗಾದರೂ ಇವತ್ತು ಡ್ಯೂ ಡೇಟ್ ಇದ್ರಿ, ಪಾಪು ಆಗೋ ಚಾನ್ಸಸ್ ಇದ್ದರೆ ಏನು ಭಯ ಬೀಳೋದಕ್ಕೆ ಹೋಗಬೇಡಿ. ಈ ಮಹಾಲಯ ಅಮಾವಾಸ್ಯೆ ದಿವಸ ಯಾರಿಗಾದ್ರೂ ಮಕ್ಕಳಾದರೆ ಅವ್ರ ಹಿರಿಯರೇ ಮತ್ತೆ ಹುಟ್ಟಿ ಬಂದರು ಅನ್ನೋದನ್ನು ನಂಬ್ತಾರೆ. ಸೊ ಹಾಗಾಗಿ ಏನು ಭಯ ಬೀಳದೆ ಆರಾಮಾಗಿ ನೆಮ್ಮದಿಯಾಗಿ ಇರಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಹಾಕೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.